ನನ್ನ ಹೆಸರು ಅರ್ಪಿತಾ. ನಾವು ತುಂಬ ಮದುವೆ ಬ್ಯುಸಿಯಲ್ಲಿದ್ವಿ. ನನ್ನ ಅಕ್ಕನ ಮದುವೆ ಇತ್ತು. ನನ್ನ ಅಕ್ಕನ ಮದುವೆ ಬೇಗನೆ ಫಿಕ್ಸ್ ಮಾಡಿದರು. ಶಾಪಿಂಗು ಅದು ಇದು ಅಂತ ಅದರಲ್ಲೇ ಮುಳುಗೋಗಿದ್ದೆ. ನಮ್ಮ ಅಕ್ಕನ ನಾಳೆ ಮದುವೆ ಇದ್ದರು. ನನ್ನ ಅಕ್ಕ ತುಂಬ ಸ್ಯಾಡ್ ಆಗಿದ್ಲು. ರೀಸನ್ ಗೊತ್ತಿತ್ತು ನನಗೆ, ಆದರೆ ಏನು ಮಾಡೋಕ್ಕಾಗುತ್ತೆ. ನನ್ನ ಅಕ್ಕ ಒಬ್ಬ ಹುಡುಗನ ಇಷ್ಟಪಡ್ತಾ ಇದ್ಲು. ಅಂದರೆ ಯಾರೂ ಅಲ್ಲ, ನನ್ನ ಮನೆ ಪಕ್ಕ ಇರೋ ಹುಡುಗನೇ. ಆದರೆ ಇದು ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಹುಡುಗ ಪೋಲಿ ಹುಡುಗ, ಮತ್ತು ಅಲ್ಲಿ ಅವನು ಕೆಲಸನೂ ಮಾಡಲ್ಲ. ಅಪ್ಪನ ದುಡಿಮೆಯಲ್ಲೇ ಕಳೀತಾ ಇದ್ದಾನೆ. 25 ವರ್ಷ ಆದರೂ ಅವ್ರ ಮನೆಯಲ್ಲಿ ದೊಡ್ಡ ಫ್ಯಾಮಿಲಿ. ಯಾವಾಗ ನೋಡಿದ್ರೂ ಒಂದಲ್ಲ ಒಂದು ಜಗಳ ಆಗ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಅಪ್ಪನಿಗೆ ಆ ಹುಡುಗನ ಜೊತೆ ಕೊಟ್ಟು ಮದುವೆ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಈ ಲವ್ ಸ್ಟೋರಿ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು. ಎಲ್ಲರೂ ಅಪ್ಪ ಸಿಕ್ಕಿದಾಗ ಹೇಳ್ತಿದ್ರು, ನಿಮ್ಮ ಮಕ್ಕಳು ಒಳ್ಳೆಯವರು ಅಂತ ಅಂದ್ಕೊಂಡಿದ್ವಿ, ಆದರೆ ನಿನ್ನ ಮಗಳು ಹೀಗೆ ಮಾಡ್ತಾಳೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಅಕ್ಕ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾಗದೇ ಇರೋ ಹಾಗೆ ಎಷ್ಟೋ ಸಲ ಆ ಹುಡುಗನ ಜೊತೆ ಸುತ್ತಾಡಿದ್ದು ಉಂಟು. ಈ ಮಾತು ಹೊರಗಡೆಯಿಂದ ಕೇಳಿ ನಮ್ಮ ಅಪ್ಪನಿಗೆ ಗೊತ್ತಾಗಿತ್ತು. ಇದರಿಂದ ನನ್ನ ಅಕ್ಕನಿಗೆ ತುಂಬ ಹೊಡಿತಿದ್ರು. ಅಪ್ಪ ಅಮ್ಮ ಎಷ್ಟೇ ಬೇಡ ಅಂದರು ಅವಳು ಹಠದಲ್ಲೇ ನಿಂತಿದ್ಲು. ಆಗ ನಮ್ಮ ಅಪ್ಪ, ನೀನು ಅವನ ಜೊತೆ ಮದುವೆ ಆದರೆ ನಾನು ಸತ್ತೋಗ್ತೀನಿ, ನನ್ನ ಜೀವ ಮುಖ್ಯನಾ ಅಥವಾ ಹುಡುಗ ಮುಖ್ಯನಾ ಅಂತ ಒಂದೇ ನಿರ್ಧಾರದಲ್ಲಿ ನಿಂತಿದ್ರು. ಹಾಗೆ ನನ್ನ ಅಕ್ಕ ಬೇರೆ ಯೋಚನೆ ಮಾಡ್ದೇನೆ ಒಪ್ಕೊಂಡ್ಳು. ಮದುವೆಗೆ ಒಂದು ಕಡೆಯಿಂದ ಸಂಬಂಧ ಬಂತು. ಅದನ್ನು ಏರಿಯಾದಿಂದ ಸ್ವಲ್ಪ ದೂರದ ಏರಿಯಾದಲ್ಲೇ ಹುಡುಗನ ಮನೆ ಇತ್ತು. ಹುಡುಗ ಒಳ್ಳೆ ಕೆಲಸ ಮಾಡ್ತಿದ್ದ, ಒಳ್ಳೆ ಸಂಬಂಧ. ಅಪ್ಪ ಬೇಗ ಮದುವೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ರು 1 ತಿಂಗಳಲ್ಲೇ. ಆದರೆ ನನಗೆ 2 ಅಣ್ಣಂದಿರು, ಅವ್ರ ತೀರ್ಮಾನವೂ ಇದೇ ಇತ್ತು. ಆದರೆ ಹುಡುಗನ ಕಡೆಯವರು ಹೇಳಿದರು, ನಮಗೆ ಸ್ವಲ್ಪ ಟೈಮ್ ಬೇಕು, ಒಂದು 3 ತಿಂಗಳಾದರೂ ಇರಲಿ ಅಂತ. ಹಾಗೆ ಒಪ್ಕೊಂಡ್ರಪ್ಪ. ಅಕ್ಕ ಆದರೂ ಸ್ವಲ್ಪ ಮಾಡ್ಕೊಂಡಿರ್ತಿದ್ಲು. ಆಗ ಅಪ್ಪ ಅಮ್ಮ ಅಂದ್ಕೊಂಡ್ರು ಅವಳೆಲ್ಲ ಮರ್ತೋದ್ಲು ಅಂತ. ಪಾಪ ಅಕ್ಕ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊತಿದ್ಲು. ನನಗೂ ಏನು ಮಾಡೋಕ್ಕಾಗುತ್ತೆ ಹೇಳಿ. ಮದುವೆ ದಿನ ಬಂತು, ಮದುವೆ ಆಯಿತು. ಮದುವೆ ಆಗಿ ಅಕ್ಕ ನನ್ನ ಕಳಿಸಿದ್ವಿ. ಅಕ್ಕ ಹೋದಾಗ ತುಂಬ ಬೇಜಾರಾಯಿತು. ರಾತ್ರಿ ಲೇಟ್ ನೈಟ್ ಮಲಗಿದ್ದು. ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ, ಯಾರು ಎದ್ದೇಳಿಸ್ಬಾರ್ದು ಅಂತ. ನಾನು ಮೊಬೈಲ್ನ ಸೈಲೆಂಟಾಗಿ ಮಾಡಿ ಮಲಗಿದ್ದೆ. ಬೆಳಗ್ಗೆ ಏಳುವಾಗ 12 ಗಂಟೆ ಆಗಿತ್ತು. ಎದ್ದ ಕೂಡಲೇ ನಾನು ಯಾವತ್ತೂ ಮೊಬೈಲ್ ನೋಡ್ತೀನಿ. ಹಾಗೆ ಮೊಬೈಲ್ ನೋಡಿದಾಗ ಅದರಲ್ಲಿ 2 ಮಿಸ್ ಕಾಲ್ ಇತ್ತು. ಯಾರು ಅಂತ ನೋಡಿದಾಗ ನನ್ನ ಅಕ್ಕ ಶ್ವೇತಾ ಆಗಿದ್ಲು. 3 ಗಂಟೆಗೆ ಕಾಲ್ ಮಾಡಿದ್ಲು. ನಾನು ಅಂದ್ಕೊಂಡೆ 3 ಗಂಟೆಗೆ ಗಂಡನ ಹತ್ರ ಇರ್ತಾಳೆ ತಾನೇ, ಮತ್ತು 3 ಗಂಟೆಗೆ ಫೋನ್ ಮಾಡಿದ್ದಾಳೆ ಅಂತ. ಫೋನ್ ಮಾಡಿದ್ದೆ, ಆದರೆ ಅಕ್ಕನ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಅಮ್ಮನ ಹತ್ರ ಹೋಗಿ ಹೇಳಿದೆ, ಅಮ್ಮ, ಅಕ್ಕ ಯಾಕೋ 3 ಗಂಟೆಗೆ ಫೋನ್ ಮಾಡಿದ್ಲು, ನಾನು ಸೈಲೆಂಟ್ ಮೂಡಲ್ಲಿ ಮಡಗಿದ್ದೆ, ನನಗೆ ಗೊತ್ತಾಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ಕಣಮ್ಮ ಅಂತ ಹೇಳಿದ್ದೆ. ಬೆಳಗ್ಗೆ ಎದ್ದು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಾಯಿತ್ತು ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದ್ರು, ಅವ್ರದ್ದು ಹೊಸ ಮದುವೆ ಆಗಿರೋದು, ಮತ್ತು ಅವಳು ಮಲಗುವಾಗ ಸ್ವಲ್ಪ ಲೇಟಾಗಿರುತ್ತೆ, ನಮ್ಮ ಹಾಗೆ ಅವಳು ಮಿಸ್ ಮಾಡ್ಕೊಂಡಿರ್ಬೋದೇನೋ, ಹಾಗೆ ಫೋನ್ ಮಾಡಿರ್ತಾಳೆ, ಈಗ ಅವಳು ಮಲಗಿರ್ಬೋದು, ಹಾಗೆ ಸ್ವಿಚ್ ಆಫ್ ಬರ್ತಾಯಿದೆ ಮೊಬೈಲ್ ಅಂತ ಹೇಳಿದ್ರು. ಮತ್ತು ಮಧ್ಯಾಹ್ನ ಮಾಡಿ ನೋಡು ಅಂತ ಹೇಳಿದ್ರು. 3 ಗಂಟೆಗೆ ಮಾಡಿ ನೋಡಿದೆ, ಆದರೆ ಮತ್ತೆ ಸ್ವಿಚ್ ಆಫ್ ಬರ್ತಾಯಿತ್ತು. ನಾನು ರಾತ್ರಿ ಅಮ್ಮನ ಹತ್ರ ಹೇಳಿದೆ, ಅಮ್ಮ, ಫೋನ್ ಸ್ವಿಚ್ ಆಫ್ ಬರ್ತಾನೇ ಇದೆ, ನೀನು ಅವಳ ಅತ್ತೆಗೆ ಫೋನ್ ಮಾಡಿ ನೋಡು ಅವಳ ಜೊತೆ ಮಾತಾಡೋಕ್ಕೆ ಅಂತ ಹೇಳಿದೆ. ಆಗ ಹ್ಞೂ ಅಂತ ಅಮ್ಮ ಅವಳ ಅತ್ತೆಗೆ ಕಾಲ್ ಮಾಡಿದ್ರು. ಅವಳ ಅತ್ತೆನೇ 2-3 ಸಲ ಕಾಲ್ ಮಾಡಿದಾಗ ಎತ್ತಲಿಲ್ಲ. 3ನೇ ಸಲ ಎತ್ತಿದ್ರು. ಅಮ್ಮ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಕೇಳಿದ್ರು, ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ, ಮತ್ತು ಅವಳ ಫೋನ್ ಸಿಗ್ತಾನೇ ಇಲ್ಲ, ಸ್ವಲ್ಪ ಕೊಡಿ, ಮಾತಾಡಬೇಕು ಅವಳ ಜೊತೆ ಅಂತ ಹೇಳಿದ್ರು. ಆಗ ಅವರು ಹೇಳಿದ್ರು, ಅದು ಅವರು ಊಟ ಮಾಡಿಕೊಂಡು ರೂಮಲ್ಲಿದ್ದಾರೆ, ಈಗ ನಾನು ಹೋಗಿ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ. ಅದು ಹೊಸ ಮದುವೆ ಆಗಿದ್ದು ಕೂಡ, ನಾನು ಹೋಗಿ ಅಂತ ಹೇಳಿದ್ರು. ಆಗ ಅಮ್ಮ, ಹೋಗಲಿ ಪರವಾಗಿಲ್ಲ, ಅದು ಅವ್ರು ಹೊರಗಡೆ ಬಂದರೆ ಕಾಲ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ರು. ನನ್ನ ಜೊತೆನೂ ಹಾಗೆ ಹೇಳಿದ್ರು. ಸಂಜೆ ಅಪ್ಪ ಬಂದರು. ಅವ್ರು ಬಂದ ಕೂಡಲೇ ಮಗಳು ಫೋನ್ ಮಾಡಿದ್ಲ, ಹೇಗಿದ್ದಾಳೆ ಅಂತ ಕೇಳಿದ್ರು. ಆಗ ಅಮ್ಮ, ಅವಳ ಮನೆಗೆ ಕಾಲ್ ಮಾಡಿದ್ದೆ, ಆದರೆ ಅವಳು ತುಂಬ ಜೊತೆ ಮಾತಾಡೋಕ್ಕಾಗಲಿಲ್ಲ, ಅದು ಅವಳು ಸ್ವಲ್ಪ ಬ್ಯುಸಿಯಾಗಿದ್ಲು. ಅಪ್ಪನ ಅವಳ ಗಂಡನಿಗೆ ಕಾಲ್ ಮಾಡಿದ್ರು, ಮತ್ತು ಅವ್ರ ಫೋನ್ ತೆಗೆದ್ರು. ಮತ್ತು ಅಪ್ಪ, ಮಗಳು ಏನು ಮಾಡ್ತಾ ಇದ್ದಾಳೆ, ಅವಳಿಗೆ ಸ್ವಲ್ಪ ಕೊಡಿ, ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರು. ಹಾಂ ಅಂಕಲ್, ಅದು ನಾನು ಹೊರಗಡೆ ಬಂದಿದ್ದೀನಿ, ಅಲ್ಲಿಗೆ ಹೋಗಿ ಕೊಡ್ತೀನಿ ಅಂತ ಹೇಳಿ ಕಟ್ ಮಾಡಿದ್ರು. ಅಕ್ಕನ ಗಂಡ ಫೋನ್ ಮಾಡಲೇ ಇಲ್ಲ. 2 ದಿನ ಆಯಿತು, 3 ದಿನ ಆಯಿತು. ಆಗಾಗ ಅಲ್ಲಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಮ್ಮನ ಸುಮ್ಮನೆ ಇರ್ತಿದ್ರು. ಆದರೆ ಅವಳ ಫೋನ್ ಮಾತ್ರ ಸ್ವಿಚ್ ಆಫ್ ಬರ್ತಾಯಿತ್ತು. ಅಮ್ಮ ಮಾರನೇ ದಿನ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡಿ ಹೋಗಿ ಮಗಳನ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಆದರೆ ಅಮ್ಮನ ಮೊಬೈಲ್ಗೆ ಅಕ್ಕನ ಅತ್ತೆ ಫೋನ್ ಮಾಡಿದ್ರು, ಮತ್ತು ಜೋರಾಗಿ ಅಳ್ತಾಯಿದ್ರು. ಆದರೆ ಏನು ಅಂತ ಕೇಳಿದಾಗ ಹೇಳ್ತಿರ್ಲಿಲ್ಲ. ಅಮ್ಮನಿಗೆ ಟೆನ್ಷನ್ ಆಗ್ತಾಯಿತ್ತು. ಮತ್ತು ಹೇಳಿದ್ರು, ಮೊದಲು ಅಳೋದನ್ನು ಕಮ್ಮಿ ಮಾಡಿ ಹೇಳಿ ಏನಾಯಿತು ಅಂತ. ಆಗ ಅವ್ರು ಹೇಳೋದನ್ನು ಕೇಳಿ ಅಮ್ಮ ಅಲ್ಲೇ ಬಿದ್ದುಬಿಟ್ರು. ನಾನು ಕಾಲ್ ತೆಗೆದು, ಏನಾಯಿತು ಆಂಟಿ, ಅಮ್ಮ ನೀವು ಹೇಳಿದ್ದು ಕೇಳಿ ಕೆಳಗೆ ಬಿದ್ದೋದ್ರು ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಿಮ್ಮ ಅಕ್ಕ ಅದು ಸತ್ತೋದ್ಲು,
ಅದು ಅವಳು ಒಂದು ಕಾಗದದಲ್ಲಿ ಬರೆದು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ನಾನು ಯಾಕೆ ಏನಂತ ಕೇಳಿದ್ರು. ಅವ್ರು ಕಟ್ ಮಾಡಿಬಿಟ್ರು. ಅಪ್ಪನಿಗೆ ಕಾಲ್ ಮಾಡಿ ನಾವು ಹೀಗೆಲ್ಲ ಹೇಳಿದ್ವಿ. ಹಾಗೆ ಅಪ್ಪ ಬಂದು ಇಲ್ಲಿ ತುಂಬ ಹೊತ್ತು ಅಳ್ತಾ ಇದ್ವಿ. ಮತ್ತು ಅಲ್ಲಿಗೆ ಹೋದ್ವಿ. ಅಲ್ಲಿ ಅವಳ ಅತ್ತೆ ಮತ್ತು ಗಂಡ ಎಲ್ಲ ತುಂಬ ಅಳ್ತಾಯಿದ್ರು. ನಾವು ಹೋಗಿ ಅಳ್ತಾ ಇದ್ವಿ. ಅಮ್ಮ ಅಳುತ್ತಾ, ಇದು ಹೇಗಾಯಿತು, ನನ್ನ ಮಗಳು ಶವ ಎಲ್ಲಿದೆ, ಕೊನೆ ಸಲ ಆದರೂ ನೋಡೋಣ ಅಂತ ಕೇಳಿದಾಗ ಅದು ಅವಳ ಅಂತ್ಯ ಸಂಸ್ಕಾರ ಆಯಿತು, ಏನು ಯಾಕೆ ನಾವು ಬರೋ ತನಕ ಕಾಯಬಾರ್ದಾ ಅಂತ ಕೇಳಿದಾಗ ಅದು ನಿಮ್ಮ ಮಗಳು ಸಾಯೋಕ್ಕೆ ಮುಂಚೆ ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೆ. ಆದರೆ ನಮ್ಮ ಅಪ್ಪ ಅಮ್ಮ ಅವ್ರ ಈಗೋಯಿಂದ ನಾನು ಫೋರ್ಸ್ ಮಾಡಿ ಮದುವೆ ಮಾಡಿಸ್ಬಿಟ್ರು. ಆದರೆ ನನಗೆ ಇವ್ರ ಜೊತೆ ಜೀವನ ಮಾಡಲು ಇಷ್ಟ ಇಲ್ಲ. ಮತ್ತು ಇಷ್ಟ ಇಲ್ಲದ ಮೇಲೆ ಯಾಕೆ ಜೀವನ ಮಾಡಬೇಕು, ಅದಕ್ಕೆ ನಾನು ಈ ನಿರ್ಧಾರ ತೆಗೆದಿದ್ದೀನಿ. ನನಗೆ ನನ್ನ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತಲೂ ಇಷ್ಟ ಇಲ್ಲ. ಮತ್ತು ಅವ್ರ ಮುಖನೂ ನೋಡೋಕ್ಕೆ ಇಷ್ಟ ಇಲ್ಲ. ನಾನು ಸಾಯೋ ಸುದ್ದಿ ಅವರಿಗೆ ತಿಳಿಸಿ, ಆದರೆ ನಾನು ಕೊನೆಗೆ ಮುಖ ಸಲ ತೋರಿಸ್ಬಾರ್ದು. ನನ್ನ ಅಂತ್ಯ ಸಂಸ್ಕಾರ ಅವ್ರು ಬರೋಕ್ಕಿಂತ ಮುಂಚೆನೇ ಆಗಬೇಕು ಅಂತ ಬರೆದಿದ್ದಾಳೆ ಅಂತ ಒಂದು ಕಾಗದನ ತೋರಿಸಿದ್ರು. ಮತ್ತು ಈ ಹ್ಯಾಂಡ್ ರೈಟಿಂಗ್ ಅವಳದೇ ಆಗಿತ್ತು. ಮತ್ತು ಹೇಳಿದರು, ಅವಳು ಮದುವೆ ಆದಮೇಲೆ ಒಂದು ಸಲನೂ ನನ್ನ ಮಗನ ಮುಟ್ಟೋಕ್ಕೂ ಬಿಡಲಿಲ್ಲ ಮತ್ತು ಸರಿಯಾಗಿ ಮಾತಾಡೂ ಇಲ್ಲ. ಅವಳು ರೂಮಲ್ಲೇ ಮಲ್ಕೋತಿದ್ಲು, ಇವನು ಹಾಲಲ್ಲಿ ಮಲ್ಕೋತಿದ್ದ. ಆದರೆ ನನ್ನ ಮಗ ಅವಳನ್ನು ಇಷ್ಟಪಡ್ತಿದ್ದ. ಆದರೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದ್ರು. ನಮಗೂ ದುಃಖ ತಾಳೋಕ್ಕಾಗದೆ ನಾವು ಅಳ್ತಾ ಕೂತಿದ್ವಿ. ಮುಂದೆ ಆದ ವಿಷಯ ಎಲ್ಲ ಅಮ್ಮ ಅವ್ರ ಜೊತೆ ಹೇಳಿದ್ರು. ಆದರೆ ಅವಳು ಮದುವೆಗೆ ಮುಂಚೆ ಎಲ್ಲ ಮರ್ತೋಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ಹೀಗೆ ಮಾಡ್ಕೋತಾಳೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆಗ ನಾನು ಹೇಳಿದೆ, ಅವಳಿಗೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವಳು ನನ್ನ ಜೊತೆ ಚೆನ್ನಾಗಿದ್ಲು ಮತ್ತು ನನ್ನ ಜೊತೆ ಶೇರ್ ಮಾಡ್ಕೋತಿದ್ಲು. ಮದುವೆ ದಿನ ಅವಳು ರಾತ್ರಿ 3 ಗಂಟೆಗೆ ನನಗೆ ಕಾಲ್ ಕೂಡ ಮಾಡಿದರು. ಆದರೆ ಏನಾಯಿತೋ ಗೊತ್ತಿಲ್ಲ, ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಾವು ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಹೋದ್ವಿ. ಆದರೆ ಅವಳ ನೆನಪಲ್ಲೇ ಇದ್ವಿ. ಆದರೆ ನನಗೆ ಡೌಟ್ ಇತ್ತು. ಹಾಗೆ ಅವ್ರ ಅಕ್ಕಪಕ್ಕದ ಮನೆಗೆ ಹೋಗಿ ಕೇಳಿದೆ, ಇಲ್ಲಿ ನೆನ್ನೆ ಸಾವಾಗಿತ್ತಾ ಅಂತ. ಆಗ ನೆನ್ನೆ ಇಲ್ಲಿ ಸಾವಾಗಿತ್ತು, ಇಲ್ಲಿಂದಾನೇ ಶವ ತಗೊಂಡು ಹೋದರು ಅಂತ ಹೇಳಿದ್ರು. ನಾನು ಕೇಳಿದೆ, ಇವ್ರು ಹೇಗೆ ಅಂತ. ಆಗ ಅವರು ಬಂದು 1 ವರ್ಷನೇ ಆಗಿತ್ತು, ಸರಿಯಾಗಿ ಗೊತ್ತಿಲ್ಲ, ಆದರೆ ಹೆಚ್ಚು ಹೊರಗಡೆ ಬರ್ತಾ ಇರಲಿಲ್ಲ. 1 ತಿಂಗಳ ನಂತರ ನನ್ನ ಮನೆಗೆ ಅಕ್ಕನ ಅತ್ತೆ ಮತ್ತು ಅವಳ ಗಂಡ ಬಂದಿದ್ದರು. ನನ್ನ ಕೂಗಿ, ನಿನ್ನ ನೋಡಿದ್ರೆ ನಿನ್ನ ಅಕ್ಕನ ನೋಡ್ದ ಹಾಗೆ ಇದೆ ಅಂತ ಹೇಳ್ತಾಯಿದ್ರು ಮತ್ತು ತಲೆ ಸವರ್ತಾಯಿದ್ರು. ಅಮ್ಮ ಹೇಳಿದ್ರು ಒಳಗೆ ಹೋಗು ಅಂತ. ಆಗ ನಾನು ಹೋದೆ. ಅವ್ರು ಹೋದ್ಮೇಲೆ ಗೊತ್ತಾಯಿತು, ಅವ್ರು ನನ್ನ ಕೈ ಕೇಳ್ತಾಯಿದ್ರು ಮದುವೆ ಆಗಲು ಅಂತ, ಅಕ್ಕನ ಗಂಡನ ಜೊತೆ. ಅಪ್ಪ ಅಮ್ಮ ನನ್ನ ಒಪ್ಪಿಸೋಕ್ಕೆ ನೋಡಿದ್ರು. ಆದರೆ ನಾನು ಇಷ್ಟ ಇಲ್ಲ, ನನಗೆ ಮದುವೆ ಆಗಲು ಮತ್ತು ನನಗೆ ಜಾಬ್ ಮಾಡಬೇಕು ಮತ್ತು ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಮತ್ತು ಮದುವೆ ಆಗೋಣ ನಿರಾಕರಿಸಿದೆ. ಹಾಗೆ ಅಪ್ಪ ಅಮ್ಮನೂ ಬೇಡ ಅಂದರು. ನಾನು ಜಾಬ್ ಸಿಕ್ತು, ಹೋಗ್ತಾ ಇದ್ದೆ. 6 ತಿಂಗಳಾದಮೇಲೆ ಕೆಲಸ ಮಾಡಬೇಕಾದ್ರೆ ನನ್ನ ಮೊಬೈಲ್ಗೆ ಕಾಲ್ ಬಂತು. ಅದು ಅನ್ನೋನ್ ನಂಬರಿಂದ. ಎತ್ತಿದೆ. ಅದರಲ್ಲಿ ಒಂದು ಹುಡುಗಿ ಅಳ್ತಾ ಇದ್ಲು. ಹಲೋ ಹಲೋ ಅಂತ ಇದ್ಲು. ನಾನು ಯಾರು ಸರಿಯಾಗಿ ಮಾತಾಡಿ, ಇಲ್ಲ ಅಂದರೆ ಕಟ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಾನೆ ಇರಲಿಲ್ಲ. ನಾನೇನು ಮಾಡಿದೆ, ಕಟ್ ಮಾಡಿದೆ. ಮತ್ತು ಅದೇ ನಂಬರ್ನಿಂದ ಮತ್ತೆ ಕಾಲ್ ಬಂತು. ನಾನು ತೆಗೆದೆ. ಮತ್ತು ಅದರಲ್ಲಿ ಅವಳು, ಅರ್ಪಿತಾ ಹೇಗಿದ್ದೀಯೆ, ನಾನು ನಿನ್ನ ಅಕ್ಕ ಕಣೆ ಶ್ವೇತಾ ಅಂತ ಹೇಳಿದಾಗ ನನಗೆ ತುಂಬ ಶಾಕ್ ಆಯಿತು. ಹಾಂ, ಏನು ಸತ್ತಿದೆ ತಾನೇ ಮತ್ತೆ ಅಂತ ಹೇಳಿದೆ. ಆಗ ಅದು ನಾನು ಸತ್ತಿಲ್ಲ, ನನ್ನ ಅತ್ತೆ ಮತ್ತು ಗಂಡ ಸೇರಿ ನನ್ನ ಜೊತೆ ಮಾಡಬಾರ್ದನ್ನು ಮಾಡಿದ್ರು. ಇದನ್ನು ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ, ನೀನು ಈ ಅಡ್ರೆಸ್ಗೆ ಬಾ ಅಂತ ಹೇಳಿ ಒಂದು ಅಡ್ರೆಸ್ ಕಳಿಸಿದ್ಲು. ಮತ್ತು ನಾನು ಹೆದರುತ್ತಾ ಹೋದೆ, ಎಲ್ಲಾದರೂ ಬೇರೆಯವರು ಕಾಲ್ ಮಾಡಿ ನನ್ನ ಅಂತ ಅಂದ್ಕೊಂಡು. ಒಂದು ಹೋಟೆಲ್ಗೆ ಹೋದೆ. ಅಲ್ಲಿ ಆ ರೂಮ್ಗೆ ಹೋದೆ. ಅಲ್ಲಿ ಬಾಗಿಲು ತಟ್ಟಿದಾಗ ಆ ಬಾಗಿಲು ಹಿಂದೆ ನನ್ನ ಅಕ್ಕ. ನನಗೆ ತುಂಬ ಖುಷಿಯಾಯಿತು ಮತ್ತು ಅವಳನ್ನು ತಪ್ಕೊಂಡು ಅಳ್ತಾ ಇದ್ದೆ. ಅವಳು ಒಳಗಡೆ ಕರ್ಕೊಂಡು ಹೋದ್ಲು. ಅವಳು ಹೇಳಿದ್ಲು, ನಾನು ಮದುವೆ ಆದ ದಿನ ನನ್ನ ಗಂಡನನ್ನು ಕಾಯ್ಕೊಂಡಿದ್ದೆ ಮತ್ತು 3 ಗಂಟೆ ತನಕ ಯಾರೂ ಬರಲಿಲ್ಲ. ನಾನು ಮಲ್ಕೊಳ್ಳೋದ ಅಂತ ಹೋದೆ. ಆದರೆ ಅಷ್ಟೊತ್ತಿಗೆ ನನ್ನ ಅತ್ತಿಗೆ ಬಂದರು ಮತ್ತು ನನ್ನ ಒಂದು ಹೊಡೆದು, ಬಾ ನಡಿ ಹೋಗೋಣ, ಲೇಟ್ ಆಯಿತು ಅಂತ ಹೇಳಿದ್ರು. ನಾನು ಎಲ್ಲಿಗೆ ಅಂದೆ. ಮತ್ತು ನಿನಗೆ ಯಾಕೆ ಹೇಳ್ದಂಗೆ ಮಾಡು ಅಂದರು. ನಾನು ನನ್ನ ಕೈಯಲ್ಲಿ ಮೊಬೈಲ್ ಇತ್ತು, ಅದರಲ್ಲಿ ಮೊದಲು ನಿನ್ನ ನಂಬರ್ ಇತ್ತು, ಆದ್ದರಿಂದ ನಿನಗೆ ಕಾಲ್ ಮಾಡಿದೆ. ಆದರೆ ನೀನು ಕಾಲ್ ತೆಗಿಲೇ ಇಲ್ಲ. ನನ್ನ ಮೊಬೈಲ್ ಅತ್ತೆ ಇಸ್ಕೊಂಡ್ರು. ನನ್ನ ಕೈ ಕಾಲು ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಒಂದು ಇಂಜೆಕ್ಷನ್ ಕೊಟ್ಟರು. ಮತ್ತು ಏನಾಯಿತು ಗೊತ್ತಿಲ್ಲ. ನಾನು ದುಬೈಯಲ್ಲಿದ್ದೆ. ಅಲ್ಲಿ ತುಂಬ ಹುಡುಗಿಯರಿದ್ದರು ಮತ್ತು ಅಲ್ಲಿ ಹೆಣ್ಮಕ್ಳನ್ನ ಮಾರ್ತಿದ್ರು. ನಾನು ಒಬ್ಬ ಕರ್ನಾಟಕದವನು ತೆಕ್ಕೊಂಡ. ಆಗ ನಾನು ಹೀಗೆಲ್ಲ ಹೇಳ್ಕೊಂಡು ಅಳ್ತಾ ಇದ್ದೆ. ಅವ್ನು ಕಾಲಿಗೆ ಬಿದ್ದು. ಆಗ ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ನೀನು ನನ್ನ ಜೊತೆ ಮದುವೆ ಆಗಬೇಕು. ನಾನು ಕಪ್ಪು ಅಂತ ನನ್ನ ಜೊತೆ ಯಾರೂ ಮದುವೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಒಂದು ಹುಡುಗಿನ ತಗೊಂಡು ಮದುವೆ ಆಗಬೇಕು ಅಂತ ಅಂದ್ಕೊಂಡೆ.
ನೀನು ನನ್ನ ಜೊತೆ ಮದುವೆ ಆಗ್ತೀಯಾ ಅಂತ ಕೇಳಿದ್ರು. ನಾನು ಆಯಿತು ಅಂದೆ. ಆದರೆ ಈ 6 ತಿಂಗಳ ತನಕ ಅವರು ನನ್ನ ಒಂದು ಸಲನೂ ಮುಟ್ಟಕ್ಕಾಗಲಿ ಬೇರೆ ಅಸಹ್ಯವಾಗಲಿ ಮಾಡೋಕ್ಕೆ ಬಂದಿಲ್ಲ. ಅವರು ಹೇಳ್ದಂಗೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದರು. ಮತ್ತು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಹಾಗೆ ಅವರನ್ನು ಹಿಡಿದು ಜೈಲಿಗೆ ಹಾಕಿದ್ರು. ಹೀಗೆ ಗೊತ್ತಾಯಿತು ಇವರು 20ಕ್ಕೂ ಹೆಚ್ಚು ಹುಡುಗಿಯರ ಜೊತೆ ಹೀಗೆ ಮದುವೆ ಆಗಿ ಮಾರಾಟ ಮಾಡಿ ಮತ್ತು ಅವ್ರು ಸತ್ತಿರೋ ಥರ ಬೇರೆಯವರ ಹತ್ರ ನಾಟಕ ಮಾಡಿಸಿ ಅವರನ್ನು ಮಾರಿ ದುಡ್ಡು ಮಾಡ್ತಿದ್ರು ಅಂತ. ಹಾಗೆ ಅಕ್ಕ ಆ ಹುಡುಗನ ಜೊತೆ ಮದುವೆ ಆದಳು. ಅದಕ್ಕೆ ಹೇಳೋದು, ಹುಡುಗಿಯರ ಮದುವೆ ನೋಡಿ ಮಾಡಿ 10 ಜನರ ಹತ್ರ ಕೇಳಿ ಮತ್ತೆ ಸರಿ ಅನಿಸಿದ್ರೆ ಮಾತ್ರ ಕೊಟ್ಟರೆ ಸಾಕು. ಇಲ್ಲಾಂದರೆ ಹುಡುಗಿಯರು ಮದುವೆ ಆದಮೇಲೆ ತುಂಬ ಕಷ್ಟ ಸಹಿಸ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.